ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಜಾತ. ಎಲ್ಲರೂ ಇವತ್ತು ಹಣಕ್ಕೋಸ್ಕರ ಎಷ್ಟು ಪರದಾಡ್ತಾ ಇದ್ದೀವಿ ಅನ್ನೋದು ಹೊಸ ವಿಷಯ ಏನಲ್ಲ. ನಾವು ಬದುಕಬೇಕು ಅಂತಂದ್ರೆ ಹಣ ಬೇಕೇ ಬೇಕು. ಆದ್ರೆ ಆ ಹಣವನ್ನ ನಾವು ಗಳಿಸ್ಲಿಕ್ಕೆ ಅಂತ ಹೋಗಿ ಇನ್ನೂ ಜಾಸ್ತಿ ಕಳ್ಕೊಂತಾ ಇದ್ದೀವಿ. ಇದೇ ವಿಪರ್ಯಾಸ. ಇವಾಗ ನಾನ್ ನಿಮ್ಗೆ ಬ್ಯೂಟಿಫುಲ್ ಆದಂತಹ ಒಂದು ಪ್ಲಾನ್ ಬಗ್ಗೆ ಹೇಳ್ತೀನಿ. ಈ ಅರ್ನಿಂಗ್ ಸಿಸ್ಟಮ್ ನಲ್ಲಿ ನೀವು ಒಂದೇ ಒಂದು ಸಿಂಗಲ್ ಐಡಿ ಆಕ್ಟಿವೇಶನ್ ಮಾಡ್ಕೊಂಡು ಮಲ್ಟಿಪಲ್ ಫ್ರೀ ಐಡಿಗಳನ್ನ ಪಡ್ಕೋಬಹುದು, ಮಲ್ಟಿಪಲ್ ಲೆವೆಲ್ ಗಳಿಂದ ಮಲ್ಟಿಪಲ್ ಇನ್ಕಮ್ ಗಳನ್ನ ಪಡ್ಕೋಬಹುದು, ಮಲ್ಟಿಪಲ್ ಫ್ರೀ ಅಪ್ಗ್ರೇಡ್ ಗಳು ಅಥವಾ ಪ್ರಮೋಷನ್ ಗಳನ್ನ ಪಡ್ಕೋಬಹುದು ಮತ್ತು ಮಲ್ಟಿಪಲ್ ಫ್ರೀ ರೀ ಎಂಟ್ರೀಸ್ ಇನ್ ಟು ದ ಸಿಸ್ಟಮ್ ಅದು ಪಡ್ಕೋಬಹುದು. ಸೊ ನಾವ್ ಇದನ್ನ ಗಿವ್ ಒನ್ ಗೆಟ್ 5 ಸಿಸ್ಟಮ್ ಅಂತ ಕರಿಬಹುದು. ಅತಿ ಸುಲಭವಾಗಿ ಜಸ್ಟ್ ಸ್ಮಾರ್ಟ್ ವರ್ಕ್ ಇಂದ ಲಿಮಿಟ್ಲೆಸ್ ಆಗಿ ನೀವು ಹಣವನ್ನು ಕೂಡ ಗಳಿಸಬಹುದು. ಮತ್ತೆ ಆನ್ ದ ಸ್ಪಾಟ್ ಪೇಮೆಂಟ್ ಬರುತ್ತೆ ಅನ್ನೋದು ತುಂಬಾ ದೊಡ್ಡ ವರ. ಸೊ ವೆಲ್ಕಮ್ ಟು ಹೈಫೈ ಸ್ಪೇಸ್ ಸ್ನೇಹಿತರೆ. ಹೈಫೈ ಸ್ಪೇಸ್ ಅನ್ನೋದು ಬಾರ್ನ್ ಟು ಚೇಂಜ್ ದ ವರ್ಲ್ಡ್ ಅಂತಂದ್ರೆ ಪ್ರಪಂಚವನ್ನೇ ಬದಲಾಯಿಸಬಲ್ಲೆ ಎಂಬ ಘೋಷಣೆಯೊಡನೆ ಅಸ್ತಿತ್ವಕ್ಕೆ ಬಂದಿದೆ. ಇದು ಗ್ಲೋಬಲ್ ಲೆವೆಲ್ ಅಲ್ಲಿ ಸೆಲ್ಫ್ ಹೆಲ್ಪ್ ಕಮ್ಯುನಿಟಿ ಕ್ರೌಡ್ ಫಂಡಿಂಗ್. ನಾವು ಸ್ವಸಹಾಯ ಪದ್ಧತಿಯಲ್ಲಿ ನಡೆಯುತ್ತಿರುವಂತಹ ಸ್ತ್ರೀ ಶಕ್ತಿ ಸಂಘಗಳು, ಇಂತಹ ಎಷ್ಟೋ ಸಂಘಗಳನ್ನ ನಾವು ನೋಡಿದೀವಿ. ಅಲ್ಲಿ ಸದಸ್ಯರು ಒಬ್ಬರಿಗೊಬ್ಬರು ಹೇಗೆ ಸಹಾಯ ಮಾಡಿಕೊಳ್ಳುತ್ತಾರೋ ಅದೇ ರೀತಿಯಲ್ಲಿ ಇಲ್ಲಿ ಒಂದು ಪ್ರಾಪಂಚಿಕ ಮಟ್ಟದಲ್ಲಿ ಎಲ್ಲಾ ದೇಶದ ಪ್ರಜೆಗಳು ಸಹ ಸದಸ್ಯರಾಗಿ ಭಾಗವಹಿಸಿ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಳ್ಳುತ್ತಾರೆ. ಇದು ಡಿಸೆಂಟ್ರಲೈಸ್ಡ್ ಸಿಸ್ಟಮ್ ಅಂತಂದ್ರೆ ಯಾರೋ ಒಬ್ಬರು ನಾನೇ ಬಾಸ್, ನಾನು ಹೇಳ್ದಂಗೆ ನೀವೆಲ್ಲ ಕೇಳಬೇಕು ಅನ್ನುವಂತಹ ಒಂದು ಅಥಾರಿಟಿ ಇಲ್ಲ. ಲೆಜಿಟಿಮೇಟ್ ಆಗಿದೆ ಅಂತಂದ್ರೆ ಕಾನೂನುಬದ್ಧ ರೀತಿಯಲ್ಲಿ ನಡೆಯುತ್ತಿದೆ. ಮತ್ತೆ ಟ್ರಾನ್ಸ್ಪರೆಂಟ್ ಅಂದ್ರೆ ಪಾರದರ್ಶಕ, ಯಾವ ಮುಚ್ಚುಮರೆ ಇಲ್ಲ ಅಂತ. ಇದೊಂದು ಝೀರೋ ರಿಸ್ಕ್ ಸಿಸ್ಟಮ್ ಅಂತ ಹೇಳ್ಬೋದು. ರೂಲ್ಸ್, ಕಂಡೀಷನ್ಸ್, ಟಾರ್ಗೆಟ್ಸ್, ಟೈಮ್ ಲಿಮಿಟ್ಸ್ ಇದೆಲ್ಲ ಹೇಳುವಂತಹ ಯಾರು ಇಲ್ಲಿಲ್ಲ. ಒಂದು MLM ಕಂಪನಿ ಅಲ್ಲ, ಓನರ್ ಇಲ್ಲ, ಅಡ್ಮಿನ್ ಇಲ್ಲ, ಪೇರ್ ಮ್ಯಾಚಿಂಗು, ಫ್ಲಶ್ ಔಟ್, ರ್ಯಾಂಕಿಂಗು, ಕ್ಯಾಪಿಂಗು ಅದೆಲ್ಲ ಇಲ್ಲ. ಮತ್ತೆ ನಾವು ದುಡ್ಡು ಕೈಯಿಂದ ಕಟ್ಟಿ ಸಬ್ಸ್ಕ್ರಿಪ್ಷನ್ಸ್ ರೆನ್ಯೂವಲ್ ಮಾಡ್ಕೊಳ್ಳೋದು, ಪೇಮೆಂಟ್ ನಮ್ ಕೈಗೆ ಬರೋದ್ರಲ್ಲಿ ಏನೋ ತಡ ಆಗೋದು ಇದ್ಯಾವುದು ಇಲ್ಲ. ಇಲ್ಲಿ ಬಿಸ್ನೆಸ್ ನಡೀತಾ ಇಲ್ಲ, ಪ್ರಾಡಕ್ಟ್ ಇಲ್ಲ. ಯಾವೊಂದು ಮನಿ ಗೇಮ್ಸ್ ಅಂತೀವಲ್ಲ, ಗ್ಯಾಂಬ್ಲಿಂಗು, ಲಾಟರಿ, ಬೆಟ್ಟಿಂಗ್ ಕಟ್ಟೋದು, ಜೂಜಿನ ಆಟಗಳು ಯಾವುದು ಇಲ್ಲ. ಮತ್ತೆ ಟ್ರೇಡಿಂಗು, ಮೈನಿಂಗು, ಫಾರೆಕ್ಸ್, ಶೇರ್ಸ್, ಸ್ಟಾಕ್ಸ್, ಇನ್ಶೂರೆನ್ಸ್, ಇನ್ವೆಸ್ಟ್ಮೆಂಟ್ ಯಾವುದು ಅಲ್ಲ ಇದು. ಹಾಗಿದ್ರೆ ಈ ಸಿಸ್ಟಮ್ ಏನು ಅಂತ ತಿಳ್ಕೋಬೇಕಲ್ವಾ? ಹೈಫೈ ಸ್ಪೇಸ್ ಅನ್ನೋದು ಒಂದು ಹೆಲ್ಪಿಂಗ್ ಸಿಸ್ಟಮ್ ಅಂತ ಆಲ್ರೆಡಿ ನಾನು ನಿಮ್ಗೆ ಹೇಳಿದೀನಿ. ಡೊನೇಷನ್ ಬೇಸ್ಡ್ ಕ್ರೌಡ್ ಫಂಡಿಂಗ್ ಅಂತ ಹೇಳ್ತಾರೆ. ಭಕ್ತಾದಿಗಳು ದೇವಸ್ಥಾನದ ಹುಂಡಿಯಲ್ಲಿ ಅವರ ಕೈಲಾದಷ್ಟು ಹಣವನ್ನು ಹಾಕ್ತಾರೆ. ಅದನ್ನ ದೇವರ ಕಾರ್ಯಕ್ಕಾಗಿ ಉಪಯೋಗಿಸೋದು ವಾಡಿಕೆ. ಹಾಗೇನೆ ಸ್ಕೂಲ್ ಕಟ್ಟಡಕ್ಕಾಗಿ ಪೇರೆಂಟ್ಸ್ ಹತ್ರ ದುಡ್ಡು ತಗೊಳ್ಳೋದು, ಅಥವಾ ಇನ್ಶೂರೆನ್ಸ್ ನೋಡಿ ಲಕ್ಷಾಂತರ ಜನ ಲಕ್ಷಾಂತರ ರೂಪಾಯಿ ಕಟ್ಟಿದ್ರು ಕೂಡ ಯಾರಿಗೆ ಅಗತ್ಯ ಇರುತ್ತೋ, ಯಾರಿಗೆ ಏನೋ ತೊಂದರೆ ಆಗುತ್ತೋ ಅವ್ರಿಗೆ ಮಾತ್ರನೇ ಅಮೌಂಟ್ ಹೋಗುತ್ತಲ್ವಾ. ಇದೆಲ್ಲ ಕೂಡ ನಾನಾ ರೀತಿಯ ಕ್ರೌಡ್ ಫಂಡಿಂಗ್ ಗಳು. ಈ ಸಿಸ್ಟಮ್ ಕಂಪ್ಲೀಟ್ಲಿ ಟೆಕ್ನಾಲಜಿ ಕೈಯಲ್ಲಿದೆ. ಇದನ್ನ ನಾವೊಂದು ರೆವಲ್ಯೂಷನರಿ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಕರಿತೀವಿ. ಪ್ರಪಂಚದಲ್ಲಿ ದುಡ್ಡಿಲ್ಲ ಅಂತಲ್ಲ, ದುಡ್ಡು ಯಾರ ಹತ್ರ ಇದೆಯೋ ಅವ್ರ ಹತ್ರನೇ ಹೋಗಿ ಸೇರುತ್ತೆ. ದುಡ್ಡಿಲ್ಲದವರು ಪಾಪ ಬಡತನದಲ್ಲೇ ಅವರ ಜೀವನವನ್ನ ಕಳೀತಾ ಇದ್ದಾರೆ. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತಂದ್ರೆ ಹಣದ ಹರಿವು ಈಕ್ವಲ್ ಆಗಿಲ್ಲ, ಡಿಸ್ಟ್ರಿಬ್ಯೂಷನ್ ಸರಿ ಇಲ್ಲ. ಸೊ ಆ ಡಿಸ್ಟ್ರಿಬ್ಯೂಷನ್ ಸರಿ ಮಾಡೋದಕ್ಕೋಸ್ಕರ ಅಂತ ಈ ಸಿಸ್ಟಮ್ ಒಂದು ಇನ್ಸ್ಟಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ತಗೊಂಡಿದೆ. P2P ಅಂತಂದ್ರೆ ನಮ್ಮ UPI ಸಿಸ್ಟಮ್ ಇದೆಯಲ್ಲ, ಗೂಗಲ್ ಪೇ, ಫೋನ್ ಪೇ, ಆ ರೀತಿ ಅಲ್ಲಿಗಲ್ಲೇ ಯಾರಿಂದ ಯಾರಿಗೆ ಹೋಗಿ ಸೇರ್ಬೇಕು ಅದೇ ಕ್ಷಣದಲ್ಲಿ ಹೋಗಿ ಸೇರುತ್ತೆ. ಹೀಗಾಗಿ ವಿತ್ಡ್ರಾಲ್ ಪ್ರೊಸೀಜರ್ ಇಲ್ಲ, ಪೆಂಡಿಂಗು, ವೇಟಿಂಗು, ಡಿಲೇ ಇಲ್ಲ. ಇದನ್ನ ನಾವು ಒಂದು ಯುನೀಕ್ ಆದಂತಹ ತುಂಬಾ ವಿಶೇಷವಾದಂತಹ ಕ್ಯಾಶ್ ಬ್ಯಾಕ್ ಫೀಚರ್ ತರ ಪರಿಗಣಿಸಬಹುದು. ನಾವು ಒಂದೇ ಒಂದು ಸತಿ ಕೈಯಿಂದ ಒಂದು ಅಮೌಂಟ್ ಅನ್ನ ಕೊಡ್ತೀವಲ್ಲ, ಅದನ್ನ ತಿರುಗಿ ವಾಪಸ್ಸು ಮತ್ತೆ ಪಡ್ಕೊಳ್ತಾ ಇರ್ತೀವಿ. ಇದರ ಹೆಸರು ರೆಸಿಪ್ರೋಕಲ್ ಡೊನೇಷನ್ ಅಥವಾ ಪರಸ್ಪರ ದೇಣಿಗೆ. ಅದೇ ಇಲ್ಲಿ ತುಂಬಾ ವಿಶೇಷವಾದಂತಹ ಒಂದು ವಿಷಯ. ಇದರಿಂದ ನೀವೊಂದು ಪರ್ಮನೆಂಟ್ ಆಕ್ಟಿವ್ ಡೋನರ್ ಆಗ್ತೀರಿ. ನಿಮ್ಮ ಐಡಿಗೆ ಪರ್ಮನೆಂಟ್ ವ್ಯಾಲಿಡಿಟಿ ಸಿಗತ್ತೆ. ಇದು ನಿಮ್ಮ ಕಾಲಘಟ್ಟಕ್ಕೆ ಮಾತ್ರ ಅಲ್ಲದೆ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಮುಂದಿನ ಪೀಳಿಗೆಗಳಿಗೂ ಕೂಡ ಸಹಾಯ ಮಾಡುತ್ತೆ. ಹೈಫೈ ಸ್ಪೇಸ್ ಒಂದು ಅಫಿಲಿಯೇಟ್ ಸಿಸ್ಟಮ್. ನಾವೆಲ್ಲ ಇಲ್ಲಿ ಅಂಬಾಸಿಡರ್ಸ್. ಸಾಮಾನ್ಯವಾಗಿ ಅಡ್ವರ್ಟೈಸ್ಮೆಂಟ್ ಗಳನ್ನ ನೋಡ್ತಾ ಇರ್ತೀವಲ್ವಾ, ಅದೇ ರೀತಿಯಲ್ಲಿ ನಾವು ಕೂಡ ಇಲ್ಲಿ ಈ ಹೈಫೈ ಸ್ಪೇಸ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಎಲ್ಲರಿಗೂ ಕೊಟ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡೋದೇ ನಮ್ಮ ಕೆಲಸ. ಈ ಕೆಲಸದಿಂದ ಏನ್ ನಡೀತಾ ಇದೆ ಅಂತಂದ್ರೆ, ಯಾರೋ ಒಬ್ಬರಿಗೆ ಹೆಲ್ಪ್ ಆಗ್ತಾ ಇದೆ, ಅವ್ರಿಗೂ ನೀವು ಒಂದು ದಾರಿ ತೋರಿಸಿದ ದಾರಿ ದೀಪ ಆಗ್ತಾ ಇದ್ದೀರಾ. ನಾವು ದಿನ ಎಷ್ಟೋ ಜನರಿಗೆ ಯಾವ್ದಾವುದೋ ಇನ್ಫಾರ್ಮೇಶನ್ ಕೊಡ್ತಾನೆ ಇದ್ದೀವಿ. ಇಂಥ ಡಾಕ್ಟರ್ ಚೆನ್ನಾಗಿ ನೋಡ್ತಾರೆ, ಇಂಥ ಜಾಗದಲ್ಲಿ ಸೇಲ್ ಹಾಕಿದ್ದಾರೆ, ಈ ಸಿನಿಮಾ ಚೆನ್ನಾಗಿದೆ, ಈ ಥರ ಏನೇನೋ ಹೇಳ್ತಾನೆ ಇರ್ತೀವಲ್ವಾ. ಅದೇ ರೀತಿ ಹೈಫೈ ಸ್ಪೇಸ್ನಲ್ಲಿ ನೀವು ಒಂದು ಸತಿ ಐಡಿ ಆಕ್ಟಿವೇಶನ್ ಮಾಡಿಕೊಂಡು ಸದಸ್ಯರಾಗಿ ಒಳಗೆ ಬಂದರೆ ಸಾಕು, ನಿಮಗೆ ಮತ್ತೆ ಹಣ ಗಳಿಸೋದಕ್ಕೆ ಒಂದು ಒಳ್ಳೆ ದಾರಿ ಇದೆ ಇಲ್ಲಿ ಅಂತ ನೀವು ಹೇಳೋದಷ್ಟೇ ನಿಮ್ಮ ಕೆಲಸ. ಈ ಮಾರ್ಗದರ್ಶನ ನೀಡಿದ್ದಕ್ಕೆ ಈ ಸಿಸ್ಟಮ್ ನಿಮಗೆ ಮತ್ತೆ ಹಣ ಬರೋ ಥರ ಮಾಡುತ್ತೆ. ಇಷ್ಟೇ ಇದರ ಮಾಹಿತಿ.
ಕಂಪ್ಲೀಟ್ಲಿ ಟೆಕ್ನಾಲಜಿನೇ ಇಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದೆ. ಹ್ಯಾಕರ್ಸ್ ಗಳಿಂದ 100% ಸುರಕ್ಷತೆ ಸಿಗಬೇಕು ಅಂದ್ಬಿಟ್ಟು Web3 ಅನ್ನುವಂತಹ ಟೆಕ್ನಾಲಜಿನ ಇಲ್ಲಿ ಬಳಸ್ತಾ ಇದ್ದಾರೆ. ನಮ್ಮ KYC ಅಂತ ಹೇಳ್ತೀವಲ್ಲ, ಅಂದ್ರೆ ನಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್, ನಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಅದೆಲ್ಲ ಯಾವುದು ಇಲ್ಲದೇನೆ ಬರೀ ನಮ್ಮ ವಾಲೆಟ್ ಅನ್ನ ಕನೆಕ್ಟ್ ಮಾಡಿ ಅದರ ದ್ವಾರಾನೇ ಹಣವನ್ನ ಗಳಿಸಬಹುದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾರಿಗ್ ಗೊತ್ತಿಲ್ಲ? ಎಲ್ಲರಿಗೂ ಗೊತ್ತಿದೆ. ಇವಾಗ ಅದು ಮನೆ ಮಾತಾಗೋಗಿದೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಆಕ್ಟಿವಿಟೀಸ್ ಗಳನ್ನ ನೋಡ್ಕೊಳ್ಳುತ್ತೆ. ಸ್ಪೇಸ್ ಲೂಪ್ ಎಂಬ ಆಲ್ಗೋರಿದಮ್ ಪ್ರಕಾರ ಎಲ್ಲ ಮ್ಯಾನೇಜ್ಮೆಂಟ್ ಅದೇ ನಿರ್ವಹಿಸುತ್ತೆ. ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಅಂತಂದ್ರೆ ಯಾವ ಟೈಮಲ್ಲಿ ಯಾರಿಗೆ ಹೇಗೆ ಹಣ ಬರಬೇಕು ಇದನ್ನೆಲ್ಲ ಒಂದು ಡಿಜಿಟಲ್ ಒಪ್ಪಂದದ ರೂಪದಲ್ಲಿ ಪ್ರೋಗ್ರಾಮಿಂಗ್ ಮಾಡಿರ್ತಾರೆ. ಬ್ಲಾಕ್ ಚೈನ್ ಅನ್ನೋದು ಒಂದು ಸೇಫ್ ಡೆಪಾಸಿಟ್ ಲಾಕರ್ ತರ. ಈ ಸ್ಮಾರ್ಟ್ ಕಾಂಟ್ರಾಕ್ಟು, ಈ ಡಿಜಿಟಲ್ ಡೇಟಾ ಬೇಸು ಇದನ್ನೆಲ್ಲ ಅಲ್ಲಿ ಭದ್ರಗೊಳಿಸಿ ಇಟ್ಟಿರ್ತಾರೆ. ಹಾಗಾಗಿ ಆಗಾಗ ಈ ಪ್ಲಾನ್ಗಳು ಚೇಂಜ್ ಆಗೋದು, ಯಾರಂದ್ರೆ ಅವರು ಹೋಗ್ಬಿಟ್ಟು ಅದನ್ನ ಎಡಿಟ್ ಮಾಡೋದು, ಮಾಡಿಫೈ ಮಾಡೋದು, ಅದೆಲ್ಲ ಯಾವುದು ಮಾಡೋದಿಕ್ ಆಗೋದಿಲ್ಲ. ಬೇರೆ ಬೇರೆ ದೇಶಗಳಲ್ಲಿ ಎಲ್ಲೋ ಯಾವುದೋ ಒಂದು ಸುನಾಮಿ ಬಂತು ಅಂತಲೋ, ಇನ್ನೆಲ್ಲೋ ಯಾವುದೋ ಒಂದು ಬರ ಬಂತು ಅಂತಲೋ, ಏನೋ ಒಂದು ತೊಂದರೆ ಇದ್ದಾಗ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೆಲ್ಪ್ ಮಾಡೋದು ಗೊತ್ತಿರೋ ವಿಷಯಗಳೇ. ಅದೇ ರೀತಿಯಲ್ಲಿ ನಾವ್ ಯಾರಿಗೋ ಇಂಡಿಯನ್ ರುಪೀಸ್ ನಲ್ಲಿ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಆ ಹಣ ಅವ್ರಿಗೆ ಯೂಸ್ ಮಾಡೋದು ಕಷ್ಟ ಆಗತ್ತಲ್ವಾ. ಹಾಗಾಗಿ ನಾವು USDT ಎಂಬ ಕ್ರಿಪ್ಟೋ ಕರೆನ್ಸಿಯನ್ನ ಯೂಸ್ ಮಾಡ್ತೀವಿ. ಇದನ್ನ ನಾವು ಡಿಜಿಟಲ್ ಅಥವಾ ವರ್ಚುವಲ್ ಕರೆನ್ಸಿ ಅಂತ ಕರಿಬಹುದು. ತುಂಬಾ ಸ್ಟೇಬಲ್ ಆಗಿ, ಕ್ವಿಕ್ ಆಗಿ, ಲೋ ಫೀಸು ಮತ್ತೆ ಕನ್ವೀನಿಯನ್ಸ್ ಎಲ್ಲ ಇರುವಂತಹ ಪಾಲಿಗಾನ್ ನೆಟ್ವರ್ಕ್ ಟೆದರ್ ಕಾಯಿನ್ ಅನ್ನ ಯೂಸ್ ಮಾಡ್ತೀವಿ. ನಮ್ದು ಗ್ಲೋಬಲ್ ಸಪೋರ್ಟ್ ಟೀಮ್ ಅಂತ ಎಲ್ಲಾ ಕಂಟ್ರೀಸ್ ನವರಿಗೂ ಸಪೋರ್ಟ್ಗೋಸ್ಕರ ಒಂದು ಟೀಮ್ ಇದೆ. ಈ ಟೀಮ್ ನಲ್ಲಿ ನಾವು ರೆಗ್ಯುಲರ್ ಆಗಿ ಟ್ರೈನಿಂಗ್ ತಗೊಂತಾ ಇರ್ತೀವಿ. ಆ ಟ್ರೈನಿಂಗ್ ಅಲ್ಲಿ ನಾವು ನಿಮ್ಗೆಲ್ಲ ಹೇಳ್ಕೊಡ್ತೀವಿ. ಇಂಟ್ರೆಸ್ಟ್ ಇದ್ರೆ ಆಳವಾಗಿ ತಿಳ್ಕೊಬಹುದು. ಹಾಗೇನೆ ಒಂದೇ ಒಂದು ಪೇಮೆಂಟ್ ನಿಮ್ ಕೈಯಿಂದ ಮಾಡ್ತಿರಲ್ಲ, ಅದು ಕೂಡ ನೀವು ಡಾಲರ್ಸ್ ಆಗಿ ಕೊಡ್ಬೇಕಾಗತ್ತೆ. ಹಾಗೆ ನಿಮ್ಗೆ ವಾಪಸ್ ಬರುವ ಹಣ ಕೂಡ ಡಾಲರ್ಸ್ ಆಗೇ ಬರುತ್ತೆ. ಇದನ್ನೆಲ್ಲ ನೀವು ಕನ್ವರ್ಟ್ ಮಾಡಿಕೊಂಡು ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ನಾವು ಹೇಳ್ಕೊಟ್ಟಿರೋದು ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ನಾವೇ ನಿಮ್ಗೆ ಎಲ್ಲಾ ರೀತಿಯಲ್ಲಿ ಸಪೋರ್ಟ್ ನಿಂತು ಕನ್ವರ್ಷನ್ ಮಾಡಿ ಅದೇ ಕ್ಷಣದಲ್ಲಿ ನಿಮ್ಗೆ ಹಣ ಬರುವ ತರ ನೋಡ್ಕೊಳ್ತೀವಿ. ನೀವೇನ್ ವೇಟಿಂಗ್ ಮಾಡ್ಬೇಕಾಗಿಲ್ಲ. ನೀವೊಂದು ಆಕ್ಟಿವ್ ಡೋನರ್ ಆಗ್ಬೇಕು ಅಂತಂದ್ರೆ ಒಂದು ಈಸಿ ಆಕ್ಟಿವೇಶನ್ ಪ್ರೋಸೆಸ್ ಇದೆ. ಜಸ್ಟ್ ಒನ್ ಟೈಮ್ ಔಟ್ ಆಫ್ ಯುವರ್ ಪಾಕೆಟ್, ಜೋ ಟಾಪ್ ಅಂತ ಕರಿತೀವಿ. ಒಂದೇ ಒಂದು ಸಲ ನೀವು 5,000 ರೂಪಾಯಿ, ಇದು ಅಪ್ರಾಕ್ಸಿಮೇಟ್, ಎಕ್ಸಾಕ್ಟ್ ಅಲ್ಲ, 5,000 ರೂಪಾಯಿ ಅಥವಾ $50 ನೀವು ನಿಮ್ಮ ಕೈಯಿಂದ ಕೊಟ್ರೆ ಅದನ್ನ ನಾವು ಸ್ಟಾರ್ಟರ್ ಆಕ್ಟಿವೇಶನ್ ಫೀಸ್ ಅಂತ ತಗೊಳ್ತೀವಿ. ಅದನ್ನ ಈ ಸಿಸ್ಟಮ್ ಒಂದು ಡೊನೇಷನ್ ಅಂತ ಕನ್ಸಿಡರ್ ಮಾಡಿ ನಿಮಗೆ ಈ ಸಿಸ್ಟಮ್ ಒಳಗಡೆ ಎಂಟ್ರಿ ಕೊಟ್ಟು ಬಿಡುತ್ತೆ. ಇದು ನೋಡಿ, ಹೈಫೈ ಸಿಸ್ಟಮಿನ ಮಹಾದ್ವಾರ. ಈ ಮೇನ್ ಎಂಟ್ರೆನ್ಸ್ ಹತ್ರ ಪಕ್ಕದಲ್ಲೇ ನಿಂತಿರೋದು AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಇಲ್ಲಿಂದ ನಿಮ್ ಕೈ ಹಿಡಿದು ನಿಮ್ಮನ್ನ ಒಳ ಕರ್ಕೊಂಡು ಹೋಗಿ ನಿಮ್ಮನ್ನ ಒಂದು ವಿನ್ನರ್, ಒಂದು ಸಕ್ಸಸ್ಫುಲ್ ಪರ್ಸನ್ ಮಾಡೋದಿಕ್ಕೆ ಏನೆಲ್ಲ ಮಾಡ್ಬೇಕು ಎಲ್ಲದಕ್ಕೂ ಜೊತೆಯಲ್ಲೇ ನಿಂತಿರೋದು ಈ AI. ಇಲ್ಲಿ ನೀವು ನೋಡಬಹುದು, ನೀವು 5,000 ರೂಪಾಯಿನ ಕೊಟ್ಟಾಗ ಅದೇ ಕ್ಷಣದಲ್ಲಿ ಅದನ್ನ USDT ಆಗಿ ಕನ್ವರ್ಟ್ ಮಾಡೋದು ಐದರ್ ನಿಮ್ಮ ಸ್ಪಾನ್ಸರ್ ಅಥವಾ ನಮ್ಮ GST ಟೀಮ್ ನವರು ಕನ್ವರ್ಟ್ ಮಾಡಿ ಸಿಸ್ಟಮ್ ಒಳಗೆ ಕಳಿಸ್ತೀವಲ್ಲ. ಆವಾಗ AI ಏನ್ ಮಾಡತ್ತೆ ಅಂತಂದ್ರೆ ಸ್ಮಾರ್ಟ್ ಕಾಂಟ್ರಾಕ್ಟ್ ಅನುಸಾರ ಅದು ತಕ್ಷಣ ಇಬ್ಬಾಗವಾಗಿ ಅದನ್ನ ಸಪರೇಟ್ ಮಾಡಿ ಒಂದು ಭಾಗ 20% ಅಥವಾ 1,000 ರೂಪಾಯಿ ನಿಮ್ಮನ್ನ ಯಾರು ಸ್ಪಾನ್ಸರ್ ಮಾಡಿದಾರೋ ಅವ್ರಿಗೆ ಡೈರೆಕ್ಟ್ ಇನ್ಕಮ್ ಆಗಿ ಕೊಟ್ಬಿಡತ್ತೆ. ಇದನ್ನ ನಾವು ಇನ್ವೈಟ್ ಡೊನೇಷನ್ ಅಂತ ಕರಿತೀವಿ. ಇನ್ನೊಂದು ಭಾಗ ಏನು, 80% ಅಂತಂದ್ರೆ 4,000 ರೂಪಾಯಿ, ಅದನ್ನ ಮ್ಯಾಟ್ರಿಕ್ಸ್ ಅಥವಾ ಕಮ್ಯುನಿಟಿ ಡೊನೇಷನ್ ಅಂದ್ಬಿಟ್ಟು ನಿಮಗಿಂತ ಮುಂಚೆ ಈ ಸಿಸ್ಟಮ್ ಒಳಗಡೆ ಬಂದಿರ್ತಾರಲ್ಲ ಅಂತ ಒಂದು 3 ಮೆಂಬರ್ಗಳಿಗೆ ಮೇಲ್ಗಡೆ ನೋಡಿ ಕಾಣಿಸ್ತಾ ಇದೆ, ಅಪ್ 1, ಅಪ್ 2, ಅಪ್ 3 ಅಂತ ನಿಮ್ಮ ಅಪ್ ಲೈನ್ಸ್ ಅಂತ ಕರಿತೀವಿ. ಅವ್ರಿಗೆ 250 ರೂಪಾಯಿ, 1,250 ರೂಪಾಯಿ, 2,500 ರೂಪಾಯಿ ಆಗಿ ಅದನ್ನು ಹಂಚ್ಬಿಡತ್ತೆ. ಇದರ ಅರ್ಥ ಏನು ಅಂತಂದ್ರೆ ಯಾವ್ದೋ ಒಂದು ಕಂಪನಿ ಹತ್ರ ನಿಮ್ಮ ದುಡ್ಡು ಹೋಗಿಲ್ಲ, ಅದೇ ಕ್ಷಣಕ್ಕೆ ಯಾರ್ಯಾರಿಗೆ ಹೋಗ್ಬೇಕಾಗಿತ್ತೋ ಅವ್ರಿಗೆ ಹೋಗಿ ತಲುಪತ್ತೆ ಅಂತ. ಈ ಕೆಲಸ ಒಂದು ಆರ್ಗನೈಸ್ಡ್ ಅಥವಾ ಒಂದು ಸಿಸ್ಟಮ್ಯಾಟಿಕ್ ರೀತಿಯಲ್ಲಿ ನಡೀಬೇಕು, ಒಂದು ವ್ಯವಸ್ಥಿತ ರೀತಿಯಲ್ಲಿ ನಡೀಬೇಕು ಅಂತಂದ್ರೆ ಅದಕ್ಕಾಗಿ ಸ್ಪೇಸ್ ಮ್ಯಾಟ್ರಿಕ್ಸ್ ಎಂಬ ಒಂದು ಕಟ್ಟಡ, ಒಂದು ಸ್ಟ್ರಕ್ಚರ್ ರೆಡಿ ಮಾಡ್ಕೊಂಡಿರುತ್ತೆ. ಪ್ರತಿ ಒಂದು ಸದಸ್ಯರನ್ನು ಆ ಸ್ಟ್ರಕ್ಚರ್ ಒಳಗಡೆ ತುಂಬಿಸ್ತಾ ಹೋಗುತ್ತೆ AI. ಇದು USDT ಪ್ರಕಾರ ಇದೆ. ಬ್ಲಾಕ್ ಕಲರ್ ಇರೋದು ಇಂಡಿಯನ್ ರುಪೀಸ್. ಎಲ್ಲರಿಗೂ ಈಸಿಯಾಗಿ ಅರ್ಥ ಆಗ್ಲಿ ಅಂತ ನಾವು ಇಂಡಿಯನ್ ರುಪೀಸ್ ನಲ್ಲಿ ಹೇಳ್ತೀವಿ. ಯಾರಿಗೆ ಬೇಕೋ ಆ ಕೆಂಪು ಕಲರ್ ಅಲ್ಲಿ ಇರೋದು USDT, ಅಲ್ಲಿ ನೋಡ್ಕೋಬಹುದು. ಸೊ ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಾ ಅಂತಂದ್ರೆ ಒಂದು ಸ್ಟ್ರಕ್ಚರ್ ಅಂತ ಹೇಳದ್ನಲ್ಲ, ಈ ಕಟ್ಟಡ ಏನು ಅಂತ ನೋಡಿದ್ರೆ ಕೆಳಗಡೆ ನೋಡಿ ಬ್ಲೂ ಅಂಡ್ ರೆಡ್ ವೈಟ್ ಇದೆಯಲ್ಲ, ಇದು ಈ ಸ್ಟ್ರಕ್ಚರ್ ಅಲ್ಲಿ 3 ಲೆವೆಲ್ ಇದೆ. ಲೆವೆಲ್ 1, ಲೆವೆಲ್ 2, ಲೆವೆಲ್ 3. ಮೊದಲನೇ ಲೆವೆಲ್ ಅಲ್ಲಿ 5 ಐಡಿಗಳಿಗೆ ಮಾತ್ರನೇ ಜಾಗ ಇರೋದು. 2ನೇ ಲೆವೆಲ್ ಅಲ್ಲಿ 25, 3ನೇ ಲೆವೆಲ್ ಅಲ್ಲಿ 125. ಎಲ್ಲ ಸೇರಿ 155 ಐಡಿಗಳಾದ್ರೆ ಒಂದು ಮ್ಯಾಟ್ರಿಕ್ಸ್ ತುಂಬೋಯ್ತು ಅಂತ ಲೆಕ್ಕ.
ಈ 3 ಲೆವೆಲ್ಸ್ಗೂ ಎಷ್ಟೆಷ್ಟು ಅಮೌಂಟ್ ಹೋಗುತ್ತೆ ಅಂತ ಹಿಂದಿನ ಸ್ಲೈಡ್ ಅಲ್ಲೂ ನೋಡಿದ್ವಿ, ಇಲ್ಲೇ ಮೇಲ್ಗಡೆ ನೋಡ್ತಾ ಇದೀವಿ ನೋಡಿ. ಅದೇ ರೀತಿ ಕೆಳಗಿನ ಮ್ಯಾಟ್ರಿಕ್ಸ್ ನಲ್ಲಿ ಕೂಡ ಮೊದಲನೇ ಲೆವೆಲ್ಗೆ 250, ಎರಡನೇ ಲೆವೆಲ್ಗೆ 1250, ಮೂರನೇ ಲೆವೆಲ್ಗೆ 2500 ಎಲ್ಲ ಒಟ್ಟುಗೂಡಿಸಿದ್ರೆ 4000 ರೂಪಾಯಿ ಆಯ್ತು. ಸೊ ಟೋಟಲ್ 155 ಐಡಿಗಳಿಂದ ಪ್ರತಿಯೊಬ್ಬರಿಗೆ 3,45,000 ರೂಪಾಯಿ ಬರುವ ರೀತಿಯಲ್ಲಿ ಈ AI ಎಲ್ಲ ಆಕ್ಟಿವಿಟೀಸ್ ಅನ್ನ ನೋಡ್ಕೊಂಡು ನಿಮ್ಮೆಲ್ಲರನ್ನು ಧನವಂತರಾಗಿಸ್ತೀನಿ ಅಂತ ಸ್ಮಾರ್ಟ್ ಕಾಂಟ್ರಾಕ್ಟ್ ಕೊಟ್ಟಿರುವಂತಹ ಒಂದು ಪ್ರಾಮಿಸ್ ಅನ್ನ ಕೀಪ್ ಅಪ್ ಮಾಡ್ಕೊಳ್ಳುತ್ತೆ. ಹೈಫೈ ಸ್ಪೇಸ್ ನಲ್ಲಿ ಪ್ರತಿಯೊಬ್ಬರ ಮೊದಲನೇ ಕೆಲಸ ಒಂದೇ ಒಂದು ದಾನವನ್ನು ಕೊಟ್ಟು ಐಡಿಯನ್ನು ಆಕ್ಟಿವೇಟ್ ಮಾಡಿಕೊಂಡು ಸದಸ್ಯರಾಗೋದು. ಈ ವ್ಯವಸ್ಥೆಯ ಬಗ್ಗೆ ತಿಳುವಳಿಕೆ ನೀಡೋದು ಎರಡನೆಯ ಕೆಲಸ. ಕೇವಲ 4 ಸ್ನೇಹಿತರು ಸೇರಿದರೆ ಸಾಕು, ನೀವು ನಿಮ್ಮ ಕೈಯಿಂದ ಕೊಟ್ಟ ಹಣ ನಿಮಗೆ ಹಿಂತಿರುಗಿ ವಾಪಸ್ ಬರುತ್ತದೆ. ಹೇಗೆ ಅಂತಂದ್ರೆ, ನೀವು ಒಬ್ಬರೊಬ್ಬರನ್ನ ಸೇರಿಸೋದಕ್ಕೂ ನಿಮ್ಗೆ 1,000 ರೂಪಾಯಿ. ಈ ಮೊದಲನೇ ಲೆವೆಲ್ ಅಲ್ಲಿ ಆ ಜಾಗಕ್ಕೋಸ್ಕರ ಅಂತ 250 ರೂಪಾಯಿ. ಸೊ 4 ಜನ ಅಂತಂದ್ರೆ ಅಲ್ಲೊಂದು 1,000 ರೂಪಾಯಿ ಆಯ್ತು. 5ನೇ ಒಬ್ರು ಬಂದು ಜಾಯಿನ್ ಆದ್ರೇನೆ ನಿಮ್ಗೆ ಆಲ್ರೆಡಿ ಲಾಭದಲ್ಲಿರ್ತೀರಾ. ಇದಲ್ಲದೆ ಅಕ್ಷಯಂ ಅಂತ ನಮ್ಮ ಟೀಮ್ ನಲ್ಲಿ ನಮ್ಗೆ ಒಂದು ಟೀಮ್ ಬೋನಸ್ ಅಂತ ಬರುತ್ತೆ. ನೀವು ಎಷ್ಟು ಹೊಸ ಮೆಂಬರ್ಸ್ ನ ಸೇರಿಸ್ತೀರೋ ಅಷ್ಟು 500 ರೂಪಾಯಿಗಳು ಬರುತ್ತೆ. 2 ಮೆಂಬರ್ ಆದ್ರೆ 2 × 500, 10 ಆದ್ರೆ 10 × 500, ಈ ರೀತಿ. ಸೊ 1,750 ರೂಪಾಯಿ ಅದೇ ಕ್ಷಣದಲ್ಲಿ ನೀವು ಒಬ್ಬರನ್ನ ಸೇರಿಸಿದಾಗ ಬರುತ್ತೆ. ಸೊ 5 ಜನ ಆಗೋಯ್ತು ಅಂತ ಅನ್ಕೊಳ್ಳೋಣ. ಆವಾಗ ನಿಮ್ಗೆ 6ನೇವರೊಬ್ಬರು ಸಿಕ್ಕಿದ್ರು ಅಂತಂದ್ರೆ ಈ ಮೊದಲನೇ ಲೈನ್ ಅಲ್ಲಿ ಜಾಗ ಇಲ್ಲ. ಆವಾಗ AI ಏನ್ ಮಾಡುತ್ತೆ, ಅದನ್ನ ತಗೊಂಡೋಗಿ 2ನೇ ಲೈನ್ ಅಲ್ಲಿ ಕೆಳಗಡೆ 5 ಐಡಿಗಳಿಗೆ ಜಾಗ ಐತಿಲ್ಲ ಅಲ್ಲಿ ಕೂರ್ಸುತ್ತೆ. ಇದರಿಂದ ನಿಮ್ಗೆ ಇನ್ನು ಒಳ್ಳೇದೇ ಆಯ್ತು. ಈ ಸತಿ ಏನಾಗತ್ತೆ ಗೊತ್ತಾ, ನೀವೇ ಅವರನ್ನ ಸ್ಪಾನ್ಸರ್ ಮಾಡಿ ನಿಮ್ಮ ಅಫಿಲಿಯೇಟ್ ಲಿಂಕ್ ದ್ವಾರ ನೀವು ಸೇರಿಸಿದ್ರಿಂದ 1,000 ರೂಪಾಯಿ, ನಮ್ಮ ಟೀಮ್ ಬೋನಸ್ ಆಗಿ 500 ರೂಪಾಯಿ. ಅಷ್ಟಲ್ಲದೆ 2ನೇ ಲೆವೆಲ್ ಅಲ್ಲಿ ಪ್ರತಿ ಒಂದು ಜಾಗಕ್ಕೂ 1,250 ರೂಪಾಯಿ. ಸೊ ಟೋಟಲ್ 1,000 + 1,200 + 500 2,750 ರೂಪೀಸ್ ಬರುತ್ತೆ. ನೀವು 2ನೇ ಲೆವೆಲ್ ಅಲ್ಲಿ ಒಬ್ಬರೊಬ್ಬರನ್ನ ಜಾಯಿನ್ ಮಾಡಿದಾಗ್ಲೂ. ಹೀಗೇನೆ 3ನೇ ಲೆವೆಲ್ಗೆ ಅಕಸ್ಮಾತ್ ನೀವು ಜಾಯಿನ್ ಮಾಡಿಸಿದ್ರೆ ನಿಮಗೆ 1,000 + 500 + 2,500 ಒಟ್ಟು ಸೇರಿ ಒಬ್ಬರೊಬ್ಬರು ಜಾಯಿನ್ ಆದಾಗ್ಲೂ ನಿಮ್ಗೆ 4,000 ರೂಪಾಯಿ ಬರುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ಈ ರೀತಿ ಕೆಳಗೆ ಹೋಗ್ತಾ ಹೋಗ್ತಾ ಜಾಸ್ತಿ ಅಮೌಂಟ್ ಬರುತ್ತೆ ಅನ್ನೋದು ಇಲ್ಲಿಯ ಒಂದು ಸ್ಪೆಷಲ್ ವಿಶೇಷ. ಇಲ್ಲಿ ನೀವು ನೋಡಿದ್ರೆ ನಾನು ಈ 155 ಐಡಿಗಳಿಂದ ಟೋಟಲ್ ನಿಮಗೆ 3,45,000 ರೂಪಾಯಿ ಬರುತ್ತೆ ಅಂತ ಹೇಳಿದ್ನಲ್ಲ. ಅದರಲ್ಲಿ ಈ ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ 1,000 ನಾನು ಸೇರಿಸೇ ಇಲ್ಲ. ಅದಲ್ಲದೆ ಬರೀ ಈ ಜಾಗಗಳಿಂದ ಬರುವ ಅಮೌಂಟೇ ನಾನು ಹೇಳಿರೋದು. ಸೊ ನೀವು ಒಬ್ಬರೊಬ್ಬರನ್ನ ಸೇರಿಸಿದಾಗ ಒಬ್ಬೊಬ್ಬರ ಕಡೆಯಿಂದಾನು 1,000 ರೂಪಾಯಿ ಸಪ್ರೇಟ್ ಆಗಿ ಬರುತ್ತಲ್ಲ, ಅದನ್ನ ಇಲ್ಲಿ ನಾವು ಲೆಕ್ಕ ತಗೊಂಡೇ ಇಲ್ಲ. ಅದಿಲ್ಲದೇನೆ ಇಷ್ಟು ಬರ್ತಾ ಇದೆ. ಓಕೆನಾ? ಸೊ ಇವಾಗ ನೀವೇ ಡಿಸೈಡ್ ಮಾಡ್ಕೊಳ್ಳಿ, ನಿಮಗೆ ನೀವೇ ಬಾಸು. ಎಷ್ಟು ನನ್ನ ಸೇರಿಸ್ತೀರಾ, ಎಷ್ಟು ನನ್ನ ಸೇರಿಸೋದಿಲ್ಲ, ಇನ್ಯಾರೋ ಕೆಲಸ ಮಾಡಿದ್ರೆ ಅದರಿಂದಾನೇ ನನಗೆ ದುಡ್ಡು ಬರಲಿ ಅಂತ ಕಾಯ್ತೀರಾ? ಅದೂ ಪಾಸಿಬಲ್. ಹೇಗೆ ಅಂತ ನೋಡೋಣ. ಇವಾಗ ನೀವು ಮೊದಲನೇ ಲೆವೆಲಲ್ಲಿ 5 ಜನ ಆಗೋದ ನಂತರ 6ನೇವರು ಬಂದಾಗ ಯಾರ ಕೆಳಗೆ ಜಾಗ ಸಿಕ್ತವ್ರಿಗೆ ಎ ಅನ್ನುವ ಒಂದು ವ್ಯಕ್ತಿ ಕೆಳಗೆ. ಸೊ ಎ ಅನ್ನುವ ವ್ಯಕ್ತಿ ಏನು ಕೆಲಸ ಮಾಡದೇನೆ ಅವ್ರಿಗೆ ಒಂದು 250 ರೂಪಾಯಿ ಹೋಗಿರುತ್ತೆ. ಯಾಕೆಂದ್ರೆ ಅವ್ರಿಗದು ಫಸ್ಟ್ ಲೆವೆಲ್. ಸೊ ಅದು ಅವ್ರಿಗೆ ನಾನ್ ವರ್ಕಿಂಗ್ ಇನ್ಕಮ್ ಆಗಿ ಹೋಯ್ತು. ನೀವು ಇವರನ್ನ ಜಾಯಿನ್ ಮಾಡಿಸಿದ್ರಿಂದ ನಿಮಗೆ ವರ್ಕಿಂಗ್ ಇನ್ಕಮ್ ಆಗಿ 1,000 ರೂಪಾಯಿ ಪ್ಲಸ್ 1,500 ಬಂತು, ಪ್ಲಸ್ 500 ರೂಪಾಯಿ. ಇವ್ರಿಗೆ ನಾನ್ ವರ್ಕಿಂಗ್ ಇನ್ಕಮ್ ಆಗ ಅವರೇನು ಕೆಲಸ ಮಾಡಿದ್ರೆ ಸುಮ್ಮನೆ ಅವರ ಜಾಗದಲ್ಲಿ ಒಬ್ಬರನ್ನ ಕೂರೋದಕ್ಕೆ ಅವ್ರು ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ 250 ರೂಪಾಯಿ ಬಂತು. ಈ ರೀತಿಯಲ್ಲಿ ನಾವು ಯಾರೋ ಕೆಲಸ ಮಾಡೋದ್ರಿಂದ ಇನ್ನೊಬ್ರಿಗೂ ಕೂಡ ಸಹಾಯ ಆಗತ್ತೆ ಈ ಸಿಸ್ಟಮ್ನಲ್ಲಿ. ಸೊ ಇದು ತುಂಬಾ ವಿಶೇಷ. ಈ ವಿಶೇಷ ನಡಿಬೇಕು ಅಂತಂದ್ರೆ ಇದಕ್ಕೆ AI ತನ್ನ ಮೊದಲನೇ ಶಕ್ತಿಯಾದ ಸ್ಪಿಲ್ ಅಂಡ್ ಫಿಲ್ ಅಂತ ಹೇಳ್ತೀವಿ, ಮೇಲ್ಗಡೆಯಿಂದ ಈ ಹಾಲುಕ್ಕದಂಗೆ ಎಕ್ಸ್ಟ್ರಾ ಐಡಿಸ್ನ ಕೆಳಗೆ ಕೂರ್ಸಿ ಎಲ್ಲರಿಗೂ ಹಣ ಬರೋ ತರ AI ಮಾಡುತ್ತೆ. ಇನ್ನೊಂದು ವಿಶೇಷ ಏನು ಅಂತ ನೋಡೋಣ. 1,000 ನೀವು ಸ್ಪಾನ್ಸರ್ ಇನ್ಕಮ್, ಡೈರೆಕ್ಟ್ ಇನ್ಕಮ್ ಬರುತ್ತಲ್ಲ, ಅದು ನಿಮ್ಮ ಪರ್ಸನಲ್ ಅಮೌಂಟ್. ಅದನ್ನ ಬಿಟ್ಟು ಈ ಮ್ಯಾಟ್ರಿಕ್ಸ್ ಒಳಗೆ ಯಾರ್ಯಾರು ಎಲ್ಲೆಲ್ಲಿ ಬಂದು ಕೂತ್ಕೊಂತಾರೋ ಆ ಜಾಗಗಳು ಫಿಲ್ಅಪ್ ಆದಾಗ ಬರುವಂತಹ ಅಮೌಂಟ್ ಅನ್ನ 4 ಭಾಗ ಮಾಡುತ್ತೆ ಈ AI. ಒಂದೊಂದು ಭಾಗವನ್ನ ಒಂದೊಂದು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸುತ್ತೆ. ಅದನ್ನ ರಿಸರ್ವೇಶನ್ ಆಫ್ ಫಂಡ್ಸ್ ಅಂತ ಹೇಳ್ತೀವಿ. ಇಲ್ಲಿ ನಾವು ತೋರಿಸ್ತೀವಿ ನೋಡಿ. ನಂಬರ್ 1, ಎಲ್ಲೆಲ್ಲಿ ಕೆಂಪು ಕಲರ್ ಇದೆಯೋ ಆ ಜಾಗಗಳು ಫಿಲ್ಅಪ್ ಆದಾಗ ಅದು ನೀವೇ ತುಂಬಿಸ್ಬೇಕು ಅಂತಲ್ಲ. ನಿಮ್ಮ ಅಪ್ ಲೈನ್ಸ್ ಆಗಿರ್ಬೋದು, ನಿಮ್ಮ ಡೌನ್ ಲೈನ್ಸ್ ಆಗಿರ್ಬೋದು, ಯಾರು ತುಂಬಿಸಿದ್ರು ಪರವಾಗಿಲ್ಲ. ಒಟ್ಟಲ್ಲಿ ಈ ಜಾಗಗಳಿಂದ ಬರುವಂತಹ ಅಮೌಂಟ್ ಮ್ಯಾಟ್ರಿಕ್ಸ್ ಇನ್ಕಮ್ ಅಂತ ಕರಿತೀವಿ. ಅದು ನಿಮಗೆ ನಾನ್ ವರ್ಕಿಂಗ್ ಅಥವಾ ಪ್ಯಾಸಿವ್ ಇನ್ಕಮ್. ಇದು ಡೈರೆಕ್ಟ್ ಆಗಿ ನಿಮ್ಮ ಪರ್ಸನಲ್ ಅಥವಾ ಪ್ರೈವೇಟ್ ವಾಲೆಟ್ ಗೆ ಹೊರಟೋಗುತ್ತೆ. ನಿಮ್ಮ ಪ್ರೈವೇಟ್ ವಾಲೆಟ್ ನಲ್ಲಿ 2 ರೀತಿಯ ಇನ್ಕಮ್ ಬಂದು ತುಂಬತ್ತೆ ಅಂತ ಇದರ ಅರ್ಥ. ಅದು 105 ಐಡಿಗಳ ಅಮೌಂಟ್ ಅಲ್ಲಿ ಹೊರಟೋಗುತ್ತೆ. 155ರಲ್ಲಿ 105 ಹೋಯ್ತು ಅಂತಂದ್ರೆ ಇನ್ನೆಷ್ಟು ಉಳಿದಿದೆ? 50 ಐಡಿಗಳು. ಈ 50 ಐಡಿಗಳ ಅಮೌಂಟ್ ಅನ್ನ 3 ಎಸ್ಕ್ರೋ ವಾಲೆಟ್ಗಳಲ್ಲಿ ರೀಸೈಕ್ಲಿಂಗ್ ಗೋಸ್ಕರ ಇಟ್ಕೊಳ್ಳುತ್ತೆ. ಅಂದ್ರೆ ಮರುಬಳಕೆ ಅಂತೀವಲ್ಲ, ಆತರ ಇದನ್ನ ಎಕೋಸಿಸ್ಟಮ್ ಅಂತ ಕರಿತೀವಿ ನಾವು.
ನಂಬರ್ 2, ಎರಡನೇ ಲೆವೆಲ್ ಅಲ್ಲಿ ಅರಿಶಿನದ ಬಣ್ಣ ಅಥವಾ ಯೆಲ್ಲೋ ಕಲರ್. ಈ 10 ಐಡಿಗಳ ಅಮೌಂಟ್ ಅನ್ನ ಪೇ ಇಟ್ ಫಾರ್ವರ್ಡ್ ಅನ್ನುವಂತಹ ಒಂದು ವಾಲೆಟ್ ನಲ್ಲಿ ಹಾಕಿಟ್ಟಿರತ್ತೆ. ನಿಜವಾಗ್ಲೂ ಯಾರೋ ಒಬ್ರು ಕಷ್ಟದಲ್ಲಿತ್ತು, ಅವರು ಒಂದು ಆಕ್ಟಿವೇಶನ್ ಫೀಸ್ ಕೊಡೋದಕ್ಕೆ ಸ್ಟಾರ್ಟರ್ ಡೊನೇಷನ್ಗೆ ಅವ್ರಿಗೆ ದುಡ್ಡಿಲ್ಲ ಅಂತಂದ್ರೆ ಅವ್ರಿಗೆ ನಿಮ್ಮ ಕೈಯಿಂದ ಈ ಅಮೌಂಟ್ ಅನ್ನ ಕೊಟ್ಟು ಅವ್ರಿಗೆ ಆಕ್ಟಿವೇಶನ್ ಮಾಡಿ ಅವ್ರಿಗೆ ಇಲ್ಲಿ ಹಣ ಬಂದ ನಂತರ ನಿಮ್ಗೆ ವಾಪಸ್ ಕೊಡುವ ರೀತಿ ನೀವು ಅವ್ರ ಜೊತೆ ಮಾತಾಡ್ಕೋಬಹುದು. ಅಥವಾ ನಿಮ್ಮ ಮನೆಯಲ್ಲೇ ಇನ್ನೊಬ್ಬರ ಹೆಸರಲ್ಲಿ ಒಂದು ಐಡಿ ಹಾಕ್ಬೋದು. ಇದು ಯಾವುದೇ ರೀತಿ ನೀವು ಉಪಯೋಗಿಸಿದ್ರು ನಿಮ್ಮ ಟೀಮ್ ಬೆಳೆಯುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಹತ್ರ ಇರುವ ಡಾಲರ್ಸ್ ನ ಅವ್ರಿಗೆ ಕೊಟ್ಬಿಟ್ಟು ಅವ್ರ ಹತ್ರ ಇರುವ ಇಂಡಿಯನ್ ರುಪೀಸ್ ನ ನೀವು ತಗೊಳ್ಳೋದಕ್ಕೆ ಕೂಡ ಇಲ್ಲಿ ಆಸ್ಪದ ಇದೆ. ಇಲ್ಲಿ ಯಾರೋ ನಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ, ಆ ಹೆಲ್ಪ್ ಅನ್ನ, ಆ ಸಹಾಯವನ್ನ ನಾವು ಇನ್ನೊಬ್ಬರಿಗೆ ಫಾರ್ವರ್ಡ್ ಮಾಡ್ತಾ ಇದೀವಿ ಅಂತ ಲೆಕ್ಕ. ನಂಬರ್ 3, ಅಪ್ಗ್ರೇಡ್ ವಾಲೆಟ್. ಈಗ 3ನೇ ಲೆವೆಲ್ ಅಲ್ಲಿ ನೋಡಿ, ಆ ಬ್ಲೂ ಕಲರ್ 10 ಐಡಿಗಳಿಂದ ಬರುವಂತಹ ಅಮೌಂಟ್ ಅನ್ನ ಅಪ್ಗ್ರೇಡ್ ಎನ್ನುವಂತಹ ಒಂದು ವಾಲೆಟ್ ನಲ್ಲಿ 25,000 ರೂಪಾಯಿನ ತೆಗೆದಿಟ್ಟಿರುತ್ತೆ. ನಿಮ್ಮ ಮಕ್ಕಳನ್ನ ನೆಕ್ಸ್ಟ್ ಕ್ಲಾಸ್ಗೆ ನೆಕ್ಸ್ಟ್ ಇಯರ್ ಸೇರಿಸಬೇಕು ಅಂತಂದ್ರೆ ಇನ್ನೊಂದ್ಸತಿ ಮತ್ತೆ ನೀವು ಡೊನೇಷನ್, ಅಡ್ಮಿಷನ್ ಫೀಸ್ ಅನ್ನು ಕಟ್ಟಬೇಕಾಗತ್ತಲ್ಲ. ಆ ರೀತಿ ನಾವು ಕೂಡ 2ನೇ ಹಂತಕ್ಕೆ ನಮ್ಗೆ ಪ್ರಮೋಷನ್ ಆಗಿ ನಾವು ಮುಂದಕ್ಕೆ ಹೋಗ್ಬೇಕು ಅಂದ್ರೆ ತಿರುಗಿ ನಾವು ದುಡ್ಡು ಕಟ್ಟಬೇಕಾಗತ್ತೆ. ಆದ್ರೆ ನಮ್ಮ ಹತ್ರ ಹಣ ಇರೋದಿಲ್ಲ. ಅದರಿಂದ ಈ ಸಿಸ್ಟಮ್ ಏನ್ ಹೇಳುತ್ತೆ, ನೀವು ನಿಮ್ ಕೈಯಿಂದ ತಿರುಗಿ ಹಣ ಏನು ಅರೇಂಜ್ ಮಾಡೋದು ನೆಸೆಸಿಟಿ ಇಲ್ಲ, ನಾನೇ ಇಲ್ಲಿ ತೆಗ್ದಿಟ್ಟಿದ್ದೀನಲ್ಲ, ಇದರಿಂದ ಅಮೌಂಟ್ ನಾನೇ ಕಟ್ಬಿಡ್ತೀನಿ, ಡೋಂಟ್ ವರಿ ಅಂತ ಹೇಳುತ್ತೆ. ನಂಬರ್ 4, ರೀ ಎಂಟ್ರಿ ವಾಲೆಟ್. ಹಸಿರು ಬಣ್ಣ, ಗ್ರೀನ್ ಕಲರಿನ 30 ಐಡಿಗಳು. ಈ ಅಮೌಂಟ್ಗಳು ಟೋಟಲ್ ಎಷ್ಟಾಗತ್ತೆ ಅಂತಂದ್ರೆ 75,000 ರೂಪಾಯಿ ಆಗುತ್ತೆ. ಇವಾಗ ನಿಮ್ಗೆ ಅಪ್ಗ್ರೇಡ್ ಆಗಿ ನಿಮ್ಮ ಪ್ರಮೋಷನ್ ಬಂತು ಅಂತಂದ್ರೆ ನಿಮ್ಮ ಐಡಿ ಎಲ್ಲಿಗೋಗಿದೆ? 2ನೇ ಹಂತಕ್ಕೆ ಹೊಟ್ಟೋಗಿದೆ. ದಟ್ ಮೀನ್ಸ್ ಇಲ್ಲಿ ಈ ಮೊದಲನೇ ಹಂತದಲ್ಲಿ ನಿಮ್ಮ ಐಡಿ ಇಲ್ಲ ಅಲ್ವಾ? ಆದ್ರೆ ಈ ಮೊದಲನೇ ಹಂತದಲ್ಲಿ ಇನ್ನೂ ಕೆಲಸ ನಡೀತಾ ಇದೆ. ಈ ಮ್ಯಾಟ್ರಿಕ್ಸ್ ಇನ್ನೂ ಬೆಳೀತಾ ಇದೆ. ನಾವು ನಮ್ಮ ಕೆಳಗಿರುವಂತಹ 155 ನಾವು ನೋಡ್ತಾ ಇದೀವಿ. ನಮ್ಮ ಕೆಳಗೆ ಇನ್ನು ಬೇರೆ ಬೇರೆ ಬಂದಿದ್ದಾರೆ. ಅವ್ರಿಗೆ ಅಲ್ಲಿಂದ ಆ ಲೆವೆಲ್ ಇಂದ 155 ಅದು ಲೆಕ್ಕ ನಮ್ಮ ಕೆಳಗೆ ತಾನೇ ಬರೋದು. ಸೊ ಅಲ್ಲೆಲ್ಲ ಬರುವಂತಹ ಅಮೌಂಟ್ಗಳು ಅದೆಲ್ಲ ಏನ್ ಬರುತ್ತೋ ಅದೆಲ್ಲಾನು ಕಲೆಕ್ಷನ್ ಮಾಡ್ಕೊಳಕ್ಕೆ ಅಂತ ಈ ಸಿಸ್ಟಮ್ ಏನ್ ಮಾಡುತ್ತೆ, ನಮಗೆ ರೀ ಎಂಟ್ರಿ ಐಡಿಸ್ ಅಂತ ಫ್ರೆಶ್ ಐಡಿಗಳನ್ನ ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ಈ ಗ್ರೀನ್ ಕಲರ್ ಐಡಿಗಳಿಂದ ಬರುವಂತಹ ಅಮೌಂಟ್ ಅನ್ನ ತೆಗೆದಿಟ್ಕೊಂಡು 75,000 ಅಂತ ಅವಾಗಲೇ ಹೇಳದ್ನಲ್ಲ, ಅದನ್ನ 5,000ದಿಂದ ಡಿವೈಡ್ ಮಾಡುತ್ತೆ. ಪ್ರತಿ 5,000ಕ್ಕೂ ಒಂದು ಹೊಸ ಐಡಿ ಪ್ರಕಾರ ನೋಡಿ, ಇಲ್ಲಿ ಕೆಳಗಡೆ 15 ಹೊಸ ಐಡಿಗಳು ನಿಮ್ಮ ಹೆಸರಲ್ಲಿ ತಯಾರಿ ಆಗುತ್ತೆ. ಸೊ ಅದು ನಿಮ್ಮ ಜೂನಿಯರ್ ಐಡಿಸ್ ಅಂತ ಇಟ್ಕೊಳ್ಳಿ. ಸೀನಿಯರ್ ಐಡಿ ಎಲ್ಲಿಗೋಗಿದೆ? 2ನೇ ಹಂತಕ್ಕೆ ಹೊಟ್ಟೋಗಿದೆ. ಜೂನಿಯರ್ ಐಡಿಸ್, ಜೂನಿಯರ್ ನಂಬರ್ 1, 2, 3, 4 ಈ ತರ 15 ಐಡಿಗಳಾಗುತ್ತೆ. ಇದನ್ನ ನಾವು ಆರ್ಟಿಫಿಷಿಯಲ್ ಐಡಿಸ್ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ರಿಯೇಟ್ ಮಾಡುತ್ತೆ. ಇದು ನಿಜವಾದ ಮನುಷ್ಯರಲ್ಲ. ಈ 15 ಆರ್ಟಿಫಿಷಿಯಲ್ ಐಡಿಗಳು ಕ್ಲೋನ್ ಐಡಿಸ್ ಅಂತೀವಿ. ಅಂತಂದ್ರೆ ನಮ್ಮ ಮೊದಲನೇ ಸೀನಿಯರ್ ಐಡಿ ಇದೆಯಲ್ಲ, ಆ ಐಡಿಗೆ ಜೆರಾಕ್ಸ್ ಕಾಪಿಗಳು. ಸೊ ಈ 15ಕ್ಕೂ ಮೊದಲನೇ ಐಡಿಗೆ ಏನೆಲ್ಲ ನಡೆದಿದೆ ಅದೆಲ್ಲ ನಡೆಯುತ್ತೆ. ಹಂಗಾಗಿ ಈ 15 ಕೂಡ ಇಂಟು 15 ಆಗಿ 225 ಐಡಿಗಳಾಗಿ ಕ್ರಿಯೇಟ್ ಆಗುತ್ತೆ. ಆ 225 ಇಂಟು 15 ಆಗಿ 3,000 ಚಿಲ್ಲರೆ ಆಗುತ್ತೆ. ಈ ತರ ಮತ್ತೆ ಮತ್ತೆ ಐಡಿಗಳನ್ನ ಕ್ರಿಯೇಟ್ ಮಾಡ್ತಾನೆ ಇರುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಇದರ ಮೀನಿಂಗ್ ಏನು ಅಂತಂದ್ರೆ, ಮ್ಯಾಟ್ರಿಕ್ಸ್ ನಿಂದ ಬರುವಂತಹ ಇನ್ಕಮ್ ಪ್ರತಿ ಒಂದು ಐಡಿಗೂ ಬರುತ್ತೆ. ಹೈಫೈ ಸ್ಪೇಸ್ ನಲ್ಲಿ ನಾವು ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಅಂದ್ರೂ ತುಂಬಾ ಚಿಕ್ಕ ಕೆಲಸವೇ. ಅದು ಕೂಡ ನಾವು ಒಬ್ಬರೇ ಅಲ್ಲ ಮಾಡೋದು, ನಮ್ಮ ಅಪ್ ಲೈನ್ಸ್, ನಮ್ಮ ಡೌನ್ ಲೈನ್ಸ್, ನಾವು ಪ್ಲಸ್ ನಮ್ಮ ಜೊತೆ AI ಕೂಡ ಕೈ ಜೋಡಿಸುತ್ತೆ. ಅದು ಕೂಡ ಐಡಿಗಳನ್ನ ಕ್ರಿಯೇಟ್ ಮಾಡಿ ಅದನ್ನೆಲ್ಲ ತಗೊಂಡ್ಬಂದು ರೀ ಎಂಟ್ರಿ ಮಾಡುತ್ತೆ. ಅಂತಂದ್ರೆ ಈ ಮ್ಯಾಟ್ರಿಕ್ಸ್, ಈ ಕಟ್ಟಡ ಇದೆಯಲ್ಲ, ಕಟ್ಟಡದೊಳಗೆ ಅದು ತಗೊಂಡ್ಬಂದು ಮತ್ತೆ ಮತ್ತೆ ಅಲ್ಲಲ್ಲಿ ಜಾಯಿನ್ ಮಾಡಿಸಿ ಅದರ ಕಡೆಯಿಂದ ಒಂದು 5,000 ರೂಪಾಯಿಯನ್ನ ಮತ್ತೆ ಸಿಸ್ಟಮ್ ಒಳಗೆ ತಂದು ಅದನ್ನ ಮತ್ತೆ ಎಲ್ಲರಿಗೂ ಹಂಚಿ, ಈ ರೀತಿ ಈ ಸಿಸ್ಟಮ್ ಎಲ್ಲೂ ನಿಲ್ಲದೆ ಕಂಟಿನ್ಯೂ ಆಗೋ ತರ ಅದ್ ನೋಡ್ಕೊಳ್ಳುತ್ತೆ. ಸೊ ಈ ಸಿಸ್ಟಮ್ ಯಾವತ್ತೂ ನಿಂತೋಗುತ್ತೆ. ಹೊಸ ಜನ ಬರ್ಲಿಲ್ಲ ಅಂದ್ರೆ ಏನಪ್ಪಾ ಗತಿ ಅಂತ ಒದ್ದಾಡೋದು ಬೇಕಿಲ್ಲ. ನಮ್ಮ ಒರಿಜಿನಲ್ ಐಡಿ ಇದೆಯಲ್ಲ, ಅದು ಅಪ್ಗ್ರೇಡ್ ಆಗಿ 2ನೇ ಹಂತಕ್ಕೆ ಬಂದಿದೆ. ಹೈಫೈ ಸ್ಪೇಸ್ ನಲ್ಲಿ 5 ಹಂತಗಳಿವೆ. ಅದರ ಹೆಸರು ಸ್ಪೇಸ್ 1, ಸ್ಪೇಸ್ 2, ಸ್ಪೇಸ್ 3, ಸ್ಪೇಸ್ 4, ಸ್ಪೇಸ್ 5. ಇವುಗಳ ಸ್ಪೆಷಾಲಿಟಿ ಏನು ಅಂತ ನೋಡಿದ್ರೆ, ಪ್ರತಿ ಒಂದು ಹಂತವು ಹಿಂದಿನ ಹಂತಕ್ಕಿಂತ 5 ಪಟ್ಟು ಎಲ್ಲಾ ರೀತಿಯಲ್ಲೂ ಜಾಸ್ತಿ. ಪಿಂಕ್ ಕಲರ್ ಇರೋದು ಮೊದಲನೇ ಹಂತ. ಅಲ್ಲೇನಾಯ್ತು, ನೀವು ನಿಮ್ಮ ಕೈಯಿಂದ 5,000 ರೂಪಾಯಿಯನ್ನು ಕೊಟ್ಟಿದ್ರಿ, ಅದರಲ್ಲಿ 1,000 ನಿಮ್ಮ ಸ್ಪಾನ್ಸರ್ಗೆ ಹೊಟ್ಟೋಯ್ತು, ಇನ್ವೈಟ್ ಡೊನೇಷನ್ ಆಗಿ, ಮ್ಯಾಟ್ರಿಕ್ಸ್ ಡೊನೇಷನ್ ಆಗಿ ಈ ಕಮ್ಯುನಿಟಿ ಸದಸ್ಯರಿಗೆ 4,000 ರೂಪಾಯಿ ಹಂಚಲ್ಪಟ್ಟಿತ್ತು. ಅದರಿಂದ ನಿಮ್ಗೆ ಇನ್ಕಮ್ ಎಷ್ಟು ಅಂತ ಹೇಳಿದ್ದೆ? 3,45,000 ರೂಪಾಯಿ ಆ ಕಮ್ಯುನಿಟಿಯಿಂದ ಬಂದಿದೆ. ಇದಲ್ಲದೆ ನೀವು ಒಬ್ಬರೊಬ್ಬರನ್ನ ಎಷ್ಟು ಜನನ ಇಂಟ್ರೊಡ್ಯೂಸ್ ಮಾಡಿದಿರೋ ಅಷ್ಟು ಜನರದು 1,000 ಪ್ಲಸ್ ಟೀಮ್ ಬೋನಸ್ 500 ರೂಪಾಯಿ, ಅದು ಸಪರೇಟ್. ಹಿಂದಿನ ಸ್ಲೈಡ್ ಅಲ್ಲಿ ನಾನು ನಿಮ್ಗೆ ತೋರಿಸಿದ್ದೆ, ನಿಮಗೆ ಫ್ರೀ ಆಗಿ ಅಪ್ಗ್ರೇಡ್ ಆಗಿ ನೆಕ್ಸ್ಟ್ ಹಂತಕ್ಕೆ ಪ್ರಮೋಷನ್ ಸಿಗತ್ತೆ ಅಂತ. ಈ ಅಪ್ಗ್ರೇಡ್ ಗೆ ಬೇಕಾದ ಹಣ ನಾವು ಕೈಯಿಂದ ಕಟ್ಟಿಲ್ಲ.
ಸ್ಪೇಸ್ 1 ಹಾಗೆ ಇಲ್ಲಿ ಕೂಡ ಆ ಸ್ಟಾರ್ಟರ್ ಫಂಡ್ ಇದೆಯಲ್ಲ, ಅದು ಮೇಲಿನ 3 ಅಪ್ಲೈನ್ಸ್ ಹಾಗೂ ಸ್ಪಾನ್ಸರ್ಗೆ ಮತ್ತೊಮ್ಮೆ ಹಂಚಲ್ಪಡುತ್ತೆ. ಈ ಅಂಕೆಗಳನ್ನ ಗಮನಿಸಿ, ಸ್ಟಾರ್ಟರ್ ಫಂಡ್, ಸ್ಪಾನ್ಸರ್ಗೆ ಹೋಗುವಂತಹ ಇನ್ಕಮ್, ಮ್ಯಾಟ್ರಿಕ್ಸ್ ಡೊನೇಷನ್, ಟೋಟಲ್ ನಿಮ್ಗೆ ಬರುವಂತಹ ಇನ್ಕಮ್ ಪ್ರತಿಯೊಂದು ಹಿಂದಿನ ಸ್ಪೇಸ್ ಗಿಂತ 5 ಪಟ್ಟು ಜಾಸ್ತಿ ಇದೆ. ಈಗ ಇಲ್ಲಿ ನೋಡಿ, ಒಂದು ಪಟ್ಟಿ ಇದೆಯಲ್ಲ, ಇದರಲ್ಲಿ AI ತನ್ನ ಯಾವ ಯಾವ ಶಕ್ತಿಗಳನ್ನ ಉಪಯೋಗಿಸಿ ನಮ್ಮೆಲ್ಲರಿಗೂ ಸಕ್ಸಸ್ ಕೊಡುತ್ತೆ ಅಂತ ವಿವರಿಸಲಾಗಿದೆ. ಈ ಅದ್ಭುತವಾದ ವೇದಿಕೆಯಲ್ಲಿ ನಾವು ಸ್ವಲ್ಪ ಕಷ್ಟಪಟ್ಟರೆ ಸಾಕು, ಮಿಕ್ಕಿದೆಲ್ಲ AI ನೋಡ್ಕೊಳ್ಳುತ್ತೆ. ನಮ್ಮ ಎಫರ್ಟ್ 20%, AI ಸಪೋರ್ಟ್ 80%. ನಾವು ಸ್ಪೇಸ್ 1 ಅಲ್ಲಿ ಮಾತ್ರನೇ ಕೆಲಸ ಮಾಡೋದು. ಎಷ್ಟು ಮಾಡ್ತೀವೋ ನಮ್ಮಿಷ್ಟ. ಸ್ಪೇಸ್ 2, 3, 4, 5 ನಲ್ಲಿ AI ನಮಗೆ ಯಾವ ಕೆಲಸವೂ ಹೇಳೋದಿಲ್ಲ. ಅಲ್ಲೆಲ್ಲ ನಮಗೆ ರಿಟೈರ್ಮೆಂಟ್ ಆದ ನಂತರ ಪೆನ್ಷನ್ ತರ ಹಣ ಬರ್ತಾ ಇರುತ್ತೆ. ಅದನ್ನೇ ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ. ಎಷ್ಟು ಸುಲಭವಾಗಿ ನಮ್ಮ ಕನಸುಗಳನ್ನೆಲ್ಲ ನಾವು ನನಸು ಮಾಡಿಕೊಂಡು ಸಂತೋಷವಾಗಿ ಬಾಳಬಹುದು ಅಲ್ವಾ? ನಮಗೆ ಗೊತ್ತಿಲ್ಲದೇನೆ ಸಮಾಜದಲ್ಲಿ ಕಷ್ಟಪಡ್ತಿರುವಂತಹ ಕೆಲವೊಂದು ವ್ಯಕ್ತಿಗಳಿಗೆ ನಾವು ಸಹಾಯ ಮಾಡ್ದಂಗೂ ಆಯ್ತು. ಈ ಒಳ್ಳೆ ಕಾರ್ಯ ಮಾಡಿದ್ರಿಂದ ಒಂದು ಕಡೆ ಪುಣ್ಯ ಸಿಕ್ತು, ಜೊತೆಗೆ ಕೈ ತುಂಬಾ ಹಣನೂ ಸಿಕ್ತು. ಪ್ರತಿಯೊಬ್ಬರೂ ಏನೋ ಒಂದು ಕೆಲಸ ಮಾಡ್ಲೇಬೇಕಲ್ವಾ? ಹೈಫೈ ಸ್ಪೇಸ್ ನಲ್ಲಿ ಈಗಾಗಲೇ ಸೇರಿರುವಂತಹ ಸದಸ್ಯರು ಸಹಾಯ ಮಾಡಿ ಹಣವನ್ನು ಪಡಿ ಎಂಬ ಈ ಹೆಲ್ಪ್ ಅಂಡ್ ಅರ್ನ್ ಸಿಸ್ಟಮ್ ಬಗ್ಗೆ ತಿಳುವಳಿಕೆ ಕೊಟ್ಟು ಸಂಕಷ್ಟದಲ್ಲಿರುವ ಜನರಿಗೆ ತಮ್ಮ ಬದುಕನ್ನು ಬದಲಾಯಿಸಿಕೊಳ್ಳಲು ಈ ಅವಕಾಶವನ್ನು ನೀಡಬೇಕು. ಹೊಸದಾಗಿ ಸದಸ್ಯರಾಗಿ ಸೇರ್ಪಡೆಯಾಗುವ ವ್ಯಕ್ತಿಗಳು ನಮಗೆ ಇಷ್ಟು ಒಳ್ಳೆ ಅವಕಾಶ ಸಿಕ್ಕಿತಲ್ಲ ಅಂತ ಒಂದು ಕೃತಜ್ಞತಾ ಶುಲ್ಕವನ್ನು ದಾನವಾಗಿ ಕೊಟ್ಟು ಒಳಗೆ ಬರ್ತಾರೆ. ಇದೇ ಅವರ ಐಡಿಗಾಗಿ ಆಕ್ಟಿವೇಶನ್ ಫೀಸ್. ಇಲ್ಲಿ ನೋಡಿ, ಅಲ್ಲಾದಿಂದು ಜಾದೂ ದೀಪ ಇದೆಯಲ್ಲ, ಆ ರೀತಿಯಲ್ಲಿ AI ಒಂದು ವೆಲ್ತ್ ಡಿಸ್ಟ್ರಿಬ್ಯೂಷನ್ ಅನ್ನ ಕರೆಕ್ಟ್ ಆಗಿ ವ್ಯವಸ್ಥಿತ ರೀತಿಯಲ್ಲಿ ಮಾಡಿ ಎಲ್ಲರಿಗೂ ಹಣವನ್ನು ಹಂಚ್ತಾ ಇದೆ. ಸೊ AI ಎನ್ಶೋರ್ಸ್ ಎವ್ರಿವನ್ ಅಚೀವ್ ಸಕ್ಸಸ್ ಅಂತಂದ್ರೆ ಪ್ರತಿಯೊಬ್ಬರಿಗೂ ಸಕ್ಸಸ್ ಅನ್ನೋದು ಇಲ್ಲಿ ಕಟ್ಟಿಟ್ಟ ಬುತ್ತಿ. ನೀವು ಹೇಗೆ ಕೆಲಸ ಮಾಡ್ತೀರೋ ಅಷ್ಟು ಬೇಗ ದುಡ್ಡು ಬರುತ್ತೆ. ನೀವೇನು ಮಾಡ್ಲಿಲ್ಲ ಅಂದ್ರೆ ನಿಧಾನಕ್ಕೆ ಬರುತ್ತೆ. ಸ್ನೇಹಿತರೆ, ದೇವರಿಗೆ ಕೃತಜ್ಞತೆ ಹೇಳೋಣ. ಇಷ್ಟು ಒಳ್ಳೆ ಸಿಸ್ಟಮ್ ನಮಗೆ ಒಂದು ವರದಾನವಾಗಿ ಕೊಟ್ಟಿದ್ದಾನೆ. ಹೈಫೈ ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡಿದಂತಹ ಸೃಷ್ಟಿಕರ್ತರಿದಾರಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ಒಳ್ಳೆ ವೇದಿಕೆಯನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಒಂದು ಒಳ್ಳೆ ಮನಸ್ಸಿನಿಂದ ನಿಮ್ಮ ಸ್ಪಾನ್ಸರ್ ನಿಮ್ಗೆ ಮಾರ್ಗದರ್ಶನ ನೀಡಿ ಇಲ್ಲಿ ಕರ್ಕೊಂಡು ಬಂದು ನಿಮ್ಮನ್ನ ಸೇರಿಸಿದಾರಲ್ಲ, ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಮತ್ತೆ ಕೊನೆಯದಾಗಿ ನಾವೆಲ್ಲರೂ ಗ್ಲೋಬಲ್ ಸಪೋರ್ಟ್ ಟೀಮ್ ನಲ್ಲಿರುವಂತಹ ಸದಸ್ಯರು ನಮ್ಮನ್ನ GST ಅಂತ ಕರೀತಾರೆ. ನಾವು ವಾಲಂಟರಿಯಾಗಿ ಎಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ಬೆಳಗ್ಗೆ 4:45 ರಾತ್ರಿ 10 ಗಂಟೆ ತನಕ ಪ್ರತಿದಿನ ಎಲ್ಲಾ ಭಾಷೆಗಳಲ್ಲೂ ಝೂಮ್ ಪ್ರೆಸೆಂಟೇಷನ್ಸ್ ಕೊಡ್ತಾ ಇದೀವಿ. ಇಷ್ಟೇ ಅಲ್ಲ, ಡಾಲರ್ ಕನ್ವರ್ಷನ್ ಮಾಡೋದು, ಟ್ರೈನಿಂಗ್ ಕೊಡೋದು, ಎಲ್ಲರಿಗೂ ಪ್ಲಾನ್ ಪ್ರೆಸೆಂಟೇಷನ್ ಮಾಡೋದು ಎಲ್ಲಾನು ನಾವೇ ನೋಡ್ಕೊಂತೀವಿ. ನಿಮ್ಮ ಕೆಲಸ ಬರೀ ನಿಮ್ಮ ಸ್ನೇಹಿತರ ಹತ್ರ ಮಾತಾಡಿ, ಈ ಸಿಸ್ಟಮ್ ತುಂಬಾ ಚೆನ್ನಾಗಿದೆ, ಒಂದು ಸತಿ ಬಂದು ಕೂತ್ಕೊಂಡು ಕೇಳಿಸ್ಕೊ, ನಿನಗೇನಾದ್ರೂ ಇಷ್ಟ ಆಗಲಿಲ್ಲ ಅಂತಂದ್ರೆ ನೀನ್ ಸೇರ್ಲೇಬೇಕು ಅಂತ ನಾನ್ ನಿನಗೆ ಯಾವೊಂದು ಒತ್ತಾಯನೂ ಮಾಡೋದಿಲ್ಲ. ಇಲ್ಲಿ ಯಾವ ರೀತಿಯ ಮೋಸವೂ ಇಲ್ಲ ಅಂತ ಹೇಳೋದು. ಅಕಸ್ಮಾತ್ ನಿಮ್ಗೆ ದುಡ್ಡಿಲ್ಲ ಅಂತಂದ್ರೆ ನೋ ಪ್ರಾಬ್ಲಮ್, ಇನ್ಆಕ್ಟಿವ್ ಡೋನರ್ ಆಗಿ ನೀವು ಒಳಗ್ ಬನ್ನಿ ಅಂತ ಈ ಸಿಸ್ಟಮ್ ನಿಮ್ಗೆ ಒಂದು ಆಫರ್ ಕೊಟ್ಟಿದೆ. ನೀವು ಫ್ರೀ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು. ನಿಮ್ಮ ಅಫಿಲಿಯೇಟ್ ಲಿಂಕ್ ದ್ವಾರ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಸೇರಿದಾಗ ಅದರಿಂದ ನಿಮ್ಗೆ ಏನ್ ಹಣ ಬರುತ್ತೆ, ಆ ಹಣದಿಂದಾನೇ ನೀವು ನಿಮ್ಮ ಆಕ್ಟಿವೇಶನ್ ಫೀಸ್ ಅನ್ನ ಕಟ್ಕೋಬಹುದು. ಇದಕ್ಕೆ ನಿಮಗೆ 50 ದಿವಸ ಕಾಂಟ್ರಾಕ್ಟ್ ಪೀರಿಯಡ್ ಇರುತ್ತೆ. ನೋಡಿ, ನಿಜಕ್ಕೂ ಎಷ್ಟು ಒಳ್ಳೆ ಸಿಸ್ಟಮ್ ಅಲ್ವಾ? ನಿಮ್ ಹತ್ರ ದುಡ್ಡೇ ಇಲ್ಲ ಅಂತಂದ್ರೂ ಫ್ರೀಯಾಗಿ ಐಡಿ ಮಾಡ್ಕೊಂಡು ನೀವಿಲ್ಲಿ ಕೆಲಸ ಮಾಡಿ ದುಡ್ಡು ಗಳಿಸ್ಕೊಂಡು ಆಮೇಲೆ ನೀವು ಪೇಮೆಂಟ್ ಮಾಡಿ ಅಂತ ಹೇಳುತ್ತೆ ಈ ಸಿಸ್ಟಮ್. ಅಷ್ಟಕ್ಕೂ ಮೀರಿ ಅಕಸ್ಮಾತ್ ನೀವು ದುಡ್ಡನ್ನ ಖರ್ಚು ಮಾಡ್ಕೊಂಡ್ಬಿಟ್ರೆ ನಿಮ್ಮ ಸ್ಪಾನ್ಸರ್ ಅನ್ನ ಕೇಳ್ಕೊಂಡು ಅವರ PIF ಅಮೌಂಟ್ ಇಂದ ನಿಮ್ಮ ಐಡಿಯನ್ನ ಆಕ್ಟಿವೇಶನ್ ಮಾಡಿಸ್ಕೋಬಹುದು. ಹಾಗೂ ಆಗ್ಲಿಲ್ಲ ಅಂತಂದ್ರೆ ನಿಮ್ಮ 50 ದಿವಸಗಳ ಟೈಮ್ ಮುಗಿದೋಯ್ತು ಅಂತಂದ್ರೆ ಹೇಗೂ ಇದು Web3 ಟೆಕ್ನಾಲಜಿ, ನಿಮ್ಮ KYC ನಾವೇನ್ ತಗೊಂಡಿರೋದಿಲ್ಲ. ಸೊ ಫ್ರೆಶ್ ಆಗಿ ಒಂದು ಐಡಿ ಹಾಕೊಂಡು ತಿರುಗಿ ಒಳಗ್ ಬನ್ನಿ. ಹೈಫೈ ಸ್ಪೇಸ್ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಗೂಗಲ್ ಕೊಟ್ಟಿದೆ. ಅಲ್ಲಿ ಸ್ಕ್ಯಾಮ್ ಅಡ್ವೈಸರ್ ಅಂತ ಒಂದು ವೆಬ್ಸೈಟ್ ಇದೆ. ಅದೊಂದು 40 ಬೇರೆ ಬೇರೆ ಪ್ಯಾರಾಮೀಟರ್ ಗಳಲ್ಲಿ ಹುಡುಕಿ ಅದು ಡಿಜಿಟಲ್ ಆಗಿ ಎಲ್ಲ ಅನಾಲಿಸಿಸ್ ಸರ್ವೆ ಎಲ್ಲ ಕಂಡಕ್ಟ್ ಮಾಡಿ 100 out of 100 ಅಂತ ಪಕ್ಕಾ ಇದೆ ಸಿಸ್ಟಮ್ ಅಂತ ಅದು ಹೇಳಿದೆ. ನೆಕ್ಸ್ಟ್ ನೀವು ಇಲ್ಲಿ ನೋಡಿದ್ರೆ ಹೂ ಇಸ್ ಅಂತ ಇನ್ನೊಂದು ವೆಬ್ಸೈಟ್ ಇದೆ. ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಯಾವ್ದು ಈ ಕಂಪನಿ, ಎಲ್ಲಿಂದ ಬಂದಿದೆ, ಎಲ್ಲಿ ಏನು ಅಂತಂದ್ರೆ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಇದನ್ನ ಕ್ರಿಯೇಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ಯಾವ ಡೇಟ್ ಅಲ್ಲಿ ಕ್ರಿಯೇಟ್ ಆಯ್ತು, ಏನೇನೆಲ್ಲ ಒಳ್ಳೇದು, ಏನೇನು ಕರೆಕ್ಟ್ ಆಗಿದೆ, ಏನ್ ಪಕ್ಕಾ ಆಗಿದೆ ಅಂತ ChatGPT ಅದೆಲ್ಲಾನು ಎಲ್ಲ ಸರ್ಟಿಫಿಕೇಟ್ಸ್ ಕೊಟ್ಟಿರೋದು ಅದು ಇಲ್ಲಿದೆ. ಸೊ ಯಾವುದೇ ರೀತಿಯಲ್ಲಿ ಕೂಡ ನಿಮಗೆ ಲಾಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಫ್ರೀ ರಿಜಿಸ್ಟ್ರೇಷನ್ ಅಲ್ಲಿ ಬಂದು ನಿಮ್ಮ ಫ್ರೆಂಡ್ಸ್ ಜಾಯಿನ್ ಆದ ನಂತರ ನೀವು ಗಳಿಸಿರುವ ಹಣದಿಂದಲೇ ನೀವು ಆಕ್ಟಿವೇಶನ್ ಮಾಡ್ಕೊಂಡ್ರೆ ನಿಮ್ಮ ಕೈಯಿಂದ ಹೋಗಿರೋ ಅಮೌಂಟ್ ಏನಿದೆ ಹೇಳಿ. ಸೊ ಯೋಚನೆ ಮಾಡಿ ನೋಡಿ, ತುಂಬಾ ಒಳ್ಳೆ ಸಿಸ್ಟಮ್. ಈ ಅವಕಾಶನ ನೀವು ಕಳ್ಕೋಬೇಡಿ. ಸೊ ಗಾಡ್ ಬ್ಲೆಸ್ ಯು, ಗುಡ್ ಲಕ್, ಥ್ಯಾಂಕ್ ಯು.